ಚಾನಲ್. ಒಂದು 8 ದಿನ ಆಯ್ತು ವಿಡಿಯೋನು ಹಾಕಿಲ್ಲ. ಒಂದು ಗುಡ್ ನ್ಯೂಸೂ ಐತಿ ಫ್ರೆಂಡ್ಸ್. ನೆಕ್ಸ್ಟ್ ವ್ಲಾಗ್ನಾಗ ಹೇಳ್ತೀನಿ ಏನಂತ, ಮುಂಚೆನೇ ಹೇಳಲ್ಲ. ಆಮೇಲೆ 450 ಮಷೀನ್ ನಾನು ಸೆಲ್ ಮಾಡಕತ್ತೀನಿ ಫ್ರೆಂಡ್ಸ್. ಅದು ಒಂದಿಷ್ಟು ಪ್ಲ್ಯಾನ್ಸ್ ಅದಾವೆ, ಹಾಗಾಗಿ ಎಲ್ಲನೂ ಕಾನ್ಸಂಟ್ರೇಟ್ ಮಾಡೋಕ್ಕಾಗತ್ತಿಲ್ಲ. ಸೊ ಅದಕ್ಕೆ ನಾನು 450 ಉಷಾ 450 ಎಂಬ್ರಾಯ್ಡ್ರಿ ಮಷೀನ್ನ ಸೆಲ್ ಮಾಡಕತ್ತೀನಿ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ತಗೊಳ್ಬೋದು. ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ ಸ್ಕ್ರೀನ್ ಮೇಲೆ, ಕಾಂಟ್ಯಾಕ್ಟ್ ಮಾಡ್ಬೋದು. ಸೊ ಇದೊಂದು ಅಪ್ಡೇಟ್ ಕೊಡೋದಿತ್ತು. ಇದ್ದದ್ದು ಶಾರ್ಟ್ ಮಾಡಿ ಹಾಕಿದ್ದೆ, ಬಟ್ ಎಷ್ಟು ಜನ ನೋಡಿರಿ ಗೊತ್ತಿಲ್ಲ. ಸೊ ಕಂಡೀಷನ್ ಅಂತೂ ವೆಲ್ ಕಂಡೀಷನ್ ಐತಿ. ಯೂಸ್ಡ್ ಮಷೀನು, ಆಮೇಲೆ ವೆಲ್ ಯೂಸ್ಡ್ ಮಷೀನ್ ಅಂತಲೂ ಹೇಳ್ಬೋದು. ನನಗೂ ಬೇಜಾರೈತಿ. ಇಷ್ಟು ದಿನ ಒಂದು ವಸ್ತು ಆಗಲಿ ವ್ಯಕ್ತಿ ಆಗಲಿ ನಮ್ಮ ಜೊತೆ ಒಳ್ಳೆಯ ಬಾಂಡಿಂಗ್ ಇದ್ದಾಗ ಅದನ್ನು ಕಳ್ಕೊಳಕ್ಕೆ ಇಷ್ಟಪಡೋಂಗೆ ಇಲ್ಲ ಯಾರಾದ್ರೂ. ಅದ್ರಾಗ ನಾನಂತೂ ಭಾಳ ಅಂದ್ರೆ ಭಾಳ ವಸ್ತುಗಳನ್ನ ಯಾರ ಜೊತೆನೂ ಶೇರ್ ಮಾಡೋಂಗಿಲ್ಲ. ಭಾಳ ಅಂದ್ರೆ ಭಾಳ ಕೇರ್ ಮಾಡ್ತಾ ಇರ್ತೀನಿ. ನಮ್ಮ ಅಕ್ಕ ನಮ್ಮ ಅಣ್ಣಂದಿಗೆ ಗೊತ್ತಿರ್ತೈತಿ, ಯಾಕಂದ್ರೆ ಅವ್ರ ಜೊತೆ ನಾವು ಬೆಳೆದಿರ್ತೀವಲ್ಲ. ಯಾರ್ದು ಇಸ್ಕೊಳಕ್ಕೂ ಹೋಗಂಗಿಲ್ಲ. ಬಟ್ ನಂದು ಏನಿದ್ರು ಏನಂದ್ರೆ ಏನು ಶೇರ್ ಮಾಡಿನೇ ರೂಢಿ ಇಲ್ಲ ನನಗೆ. ಫಸ್ಟ್ ಟೈಮ್ ನಾನು ನನ್ನ ಒಂದು ವಸ್ತುನ ಇನ್ನೊಬ್ರಿಗೆ ಕೊಡಕತ್ತಿದ್ದು ಸಕ್ಕತ್ ಬೇಜಾರೈತಿ. ಯಾರಿಗಾದರೂ ಎಂಬ್ರಾಯ್ಡ್ರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಪ್ಲ್ಯಾನ್ಸ್ ಇತ್ತಂದ್ರೆ ನೀವು ತಗೊಳ್ಬೋದು. ಮಷಿನ್ ಏನು ರಿಪೇರಿ ಆಗಲಿ ಕೆಟ್ಟಿದ್ದಾಗಲಿ ಒಂದು ಮಾತಾ ಇಲ್ಲ ಫ್ರೆಂಡ್ಸ್. ಪದೇ ಪದೇ ಒಬ್ಬೊಬ್ಬರು ಟೆಕ್ನಿಷಿಯನ್ಸ್ ತರಿಸ್ತಾ ಇರ್ತಾರೆ. ನಾನಂದ್ರೆ ಸರ್ವಿಸ್ ಮುಗಿದ್ಮೇಲೆ ಸರ್ವಿಸಿಗೆ ಅಂತ ಕರೆಸಿದ್ ಬಿಟ್ರೆ ಪ್ರಾಬ್ಲಮ್ ಆಗಿರ್ತೀವಿ ಬರ್ರಿ ಅಂತ ಒಂದೇನು ಕರೆಸಲೇ ಇಲ್ಲ. ಅದು ನಮ್ಮ ಒಂದು ವರ ಅಂತಲೇ ಹೇಳ್ಬೋದು. ಆ ಮಷಿನ್ ಬಂದಾಗಿಂದ ನಮ್ಮ ಲೈಫ್ ಚೇಂಜ್ ಆಗೈತಿ ಭಾಳ. ಸೊ ನಾವು ಬೆಳೀತಾ ಬೆಳೀತಾ ಸ್ವಲ್ಪ ನಮ್ಮ ಲೈಫ್ನಾಗೂ ಚೇಂಜಸ್ ಮಾಡ್ಕೋಬೇಕಾಗ್ತೈತಿ. ಸೊ ಅದರ ನೆಕ್ಸ್ಟ್ ಸ್ಟೆಪ್ ಅಂತ ಹೇಳ್ಬೋದು. ಗೆಸ್ ಮಾಡಿ ಫ್ರೆಂಡ್ಸ್, ಗುಡ್ ನ್ಯೂಸ್ ಏನಿರ್ಬೋದು ಅಂತ. ಸೊ ಯಾರು ಬಿಸ್ನೆಸ್ ಮಾಡಬೇಕು ಅಂತ ಅಂದ್ಕೊಳ್ತಿರ್ತೀರಲ್ಲ, ಒಮ್ಮಕ್ಕಲೇ ದೊಡ್ಡ ಮಷಿನ್ ಹಾಕಕ್ಕೆ ಕೆಲವ್ರಿಗೆ ಫಿಯರ್ ಆಗ್ತಾ ಇರ್ತೈತಿ. ದೊಡ್ಡ ಮಷಿನ್ ಅಂತೂನಲ್ಲ, ನಾವು ಇನ್ವೆಸ್ಟ್ ಮಾಡ್ಬೇಕಂದ್ರೆ 450 ತೊಗೋಬೇಕಂದ್ರೂ ಭಾಳ ವಿಚಾರ ಮಾಡ್ತಾನೆ ಇರ್ತೀವಿ. ಅಮೌಂಟ್ ಬರುತ್ತಾ ಇಲ್ಲ, ನಮ್ಗಿರೋದು ಸಕ್ಸಸ್ ಆಗುತ್ತಾ ಇಲ್ಲ ಅಂತೇಳಿ. ಸೊ ಅಂಥವ್ರು ಸೆಕೆಂಡ್ ಹ್ಯಾಂಡ್ ಮಷಿನ್ ತೊಗೊಳಕ್ಕೆ ಅಡ್ಡಿಲ್ಲ ಅಂತ ಅನ್ಸುತ್ತೆ. ಯಾರ್ಯಾರಿಗೆಲ್ಲ ಇದು ಒಂದು ಅಂತಲ್ಲ, ಇಲ್ಲಿ ಭಾಳಷ್ಟು ಮಷಿನ್ಸ್ ಅದಾವ, ಕೊಡುವನ ಅದಾವ. 450 550 ಈ ಥರ. ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ ಫ್ರೆಂಡ್ಸ್. ಒಮ್ಮಕ್ಕಳಿನ ಹೊಸ ಮಷಿನ್ ತಗೊಂಡು ಕೈ ಸುಟ್ಕೊಳ್ಳೋ ಬದ್ಲಿ ಸೊ ಸೆಕೆಂಡ್ ಹ್ಯಾಂಡ್ ಅಂದ್ರೆ ಅಂಥ ಪರಿ ಏನೋ ರಿಪೇರಿ ಹೀಗೆಲ್ಲ ಬರಂಗಿಲ್ಲ ಅಂತ ನನಗೆ ಅನಿಸ್ತೈತಿ. ಸೊ ನಾನು ನಡೆದು ಬಂದ ಜರ್ನಿನ ನಿಮ್ಗೆ ಹೇಳಕತ್ತೀನಿ ಅಷ್ಟೇ. ಹೊಸ ಮಷಿನ್ ತಗೊಂಡು ಇದನ್ನು ಮಾಡೋ ಬದ್ಲಿ ನಿಮ್ಗೆ ಧೈರ್ಯನೂ ಬರ್ತೈತಿ. ವಾಪಸ್ ಬಿಸ್ನೆಸ್ ಸೆಟ್ ಆದಮೇಲೆ ನಾವು ನೆಕ್ಸ್ಟ್ ಸ್ಟೆಪ್ ತೊಗೊಳಕ್ಕೆ ಅನುಕೂಲ ಆಗ್ತೈತಿ. ಯಾರಿಗೆಲ್ಲ ಎಂಬ್ರಾಯ್ಡ್ರಿ ಮಷಿನ್ ಸ್ಟಾರ್ಟ್ ಮಾಡಬೇಕು, ನಾವು ಹೆಂಗೆ ಮಾಡೋಣ, ಹೊಸ ತಗೊಳ್ಳೋ ಬೇಡ ಅಂಥೇಳಿ ಯೋಚನೆ ಮಾಡ್ತಾ ಇರ್ತೀರಲ್ಲ, ಸೊ ಅಂಥವ್ರಿಗೆ ಯಾರಿಗಾದ್ರೂ ಸೆಕೆಂಡ್ ಹ್ಯಾಂಡ್ ರಿಕ್ವೈರ್ಮೆಂಟ್ ಇತ್ತು ಅಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ ನನ್ನ ನಂಬರಿಗೆ. ನಂದು ಮಷಿನ್ನ ಸೆಲ್ ಐತಿ. ಕಂಡೀಷನ್ನ ನಿಮ್ಗೆ ಡೈಲಿ ವಿಡಿಯೋ ಹಾಕ್ತಾ ಇರ್ತೀರಿ. ಒಬ್ಬರು ಮೈಸೂರಿನವರು ಸಖತ್ ಇಷ್ಟ ಮೇಡಮ್ ನನಗೂ ಕೊಡ್ರಿ ಅಂತಾರೆ. ಬಟ್ ಅವ್ರು ಪಾಪು ಐತಂತ ಅವರಿಗೆ ಬರೋಕ್ಕಾಗಂಗಿಲ್ಲ, ನೀವೇ ಬಂದು ಕೊಡ್ರಿ ಅಂತ ಹೇಳಿದ್ರೆ. ಅವ್ರದ್ದು ಒಂದೇ ಪಾಪು ಐತಿ, ನಂದು 3 ಅದಾವೆ. ಸೊ ಹಂಗಾಗಿ ಬರೋಕ್ಕಾಗಲ್ಲ ಮೇಡಮ್, ಅಲ್ಲಿ ಮಟ್ಟ ಬಂದು ಕೊಡೋಕ್ಕಾಗಲ್ಲ ಅಂತ ಹೇಳಿದೆ. ಅವ್ರು ಡೈಲಿ ನಾನು ವಿಡಿಯೋ ನೋಡ್ತಾರಂತ. ನಿಮ್ದು ಮಷಿನ್ ಬೇಕು ಮೇಡಮ್ ನನಗೆ, ಯಾಕಂದ್ರೆ ನಿಮ್ದು ಬೆಳಗ್ಗೆ ಕರೆದ್ರೆ ವಿಡಿಯೋ ನೋಡ್ತಾ ಇರ್ತೀವಿ, ನಿಮ್ಮ ಮಷಿನ್ ಬಗ್ಗೆ ನನಗೆಲ್ಲ ಗೊತ್ತು. ಸೊ ಹಾಗಾಗಿ ನನಗೆ ಕೊಡ್ರಿ ಮಷಿನ್ ಅಂತ ಹೇಳ್ತಾಯಿದ್ರು. ಕೊರಿಯರ್ ಮಾಡ್ಬೇಕು ಅಂದ್ಕೊಂಡ್ವಿ ಫ್ರೆಂಡ್ಸ್ ನಾವು. ಬಟ್ ಅದು ಪ್ಯಾಕಿಂಗ್ ಮಾಡಿದಾದ್ಮೇಲೆ ವಾಪಸ್ ಹೋಗುವಾಗ ನಡುವೆ ಏನಾರ ಆದ್ರೆ ಮೋಟಾರ್ ಅಂತ ಇರ್ತೈತಿ, ಸೆನ್ಸರ್ ಅದು ಇದು ಏನಾರ ಪ್ರಾಬ್ಲಮ್ ಆತಂದ್ರೆ ಕಷ್ಟ ಆಗುತ್ತೆ. ಸೊ ನೀವೇ ಬಂದು ಒಯ್ಯಂಗಿದ್ರೆ ಒಯ್ಯಿರಿ, ನಾನು ಕೊರಿಯರ್ ಮಾಡೋಕ್ಕೆ ಸ್ವಲ್ಪ ಹೆದರಿಕೆ ಬರ್ತೈತೆ ಅಂತ ಹೇಳಿದೆ ನಾನು. ಯಾಕಂದ್ರೆ ನಮ್ಮೇಲೆ ನಂಬಿಕೆ ಇಟ್ಟು ಇದು ಮಾಡ್ತಿರ್ತಾರೆ. ಅವ್ರು ಎಷ್ಟು ಅಮೌಂಟ್ ಕೊಡಲಿ, ಅಮೌಂಟ್ ಏನು ಭಾಳ ದಿನ ಇರೋಂಗಿಲ್ಲ. ಬಟ್ ನನಗೆ ಕಳಿಸೋಷ್ಟು ಧೈರ್ಯ ಆಗಲಿಲ್ಲ. ವಾಪಸ್ ಏನಾರ ಆತಂದ್ರೆ ನನ್ನ ಮೇಲೆ ಇಟ್ಟು ನಂಬಿಕೆ ಇಟ್ಕೊಂಡಿರ್ತಾರೆ. ಇವರ ಹಿಂಗೆ ಇದನ್ನು ಕೊಟ್ಟಾರೇನೋ ಅಂತ ಅನಿಸುತ್ತಾ ಏನಂತೇಳಿ ಕೆಲವೊಂದು ಕ್ವಶನ್ಸ್ ರೈಸ್ ಆಗಿ ಸ್ಟಾರ್ಟ್ ಆಯ್ತು ನನಗೆ. ಫಸ್ಟ್ ನಾ ಎಲ್ಲ ವಿಆರಲ್ಲಿಗೆಲ್ಲ ಕೇಳಿ ಇಟ್ಕೊಂಡಿದ್ದೆ. ಬಟ್ ಆಮೇಲೆ ಯೋಚನೆ ಮಾಡಿದಾಗ ಬೇಡ ಅಂತ ಅನ್ನಿಸ್ತಾ ಅಲ್ಲಿ ಕೊಟ್ಟು, ನೀವು ಬಂದು ಒಯ್ಯಂಗಿದ್ರೆ ಒಯ್ಯಿರಿ ಮೇಡಮ್, ಇನ್ನೂ ಒಂದು 5000 ಕಮ್ಮಿ ಕೊಟ್ಟರು ಚಿಂತಿಲ್ಲ, ಬಂದು ಒಯ್ಯಿರಿ ನೀವು ನೋಡ್ಕೊಂಡು ಅಂತ ಹೇಳಿದ್ರಿ. ನಿಮ್ಮ ಮ್ಯಾಲೆ ನಂಬಿಕೆ ಇದೆ ಕಳಿಸ್ರಿ ಅಂತ ಹೇಳಿದ್ರು ಅವರು. ಬಟ್ ನನ್ನ ಮೇಲೆ ನನಗೆ ನಂಬಿಕೆ ಇಲ್ಲ, ಹಾಗಾಗಿ ಅದು ಕ್ಯಾನ್ಸಲ್ ಮಾಡಿದೆ. ಸೊ ಹಾಗಾಗಿ ಇದೊಂದು ಅಪ್ಡೇಟ್ ಮಾಡ್ಕೊಡಕತ್ತೀನಿ. ಸೊ ಇವತ್ತು ಏನೆಲ್ಲ ಮಾಡಿದೆ ಅಂಥೇಳಿ ಒಂದು ಬ್ಲಾಗ್ ನೋಡ್ಕೊಂಡು ಬರೋಣ. ಬರೀ ಇದೊಂದು ಅಪ್ಡೇಟ್ ಕೊಡಬೇಕಿತ್ತು. ಈಗ ಆಲ್ರೆಡಿ 7 ಗಂಟೆ ಆಗೈತಿ, ಈಗ ವಿಡಿಯೋ ಸ್ಟಾರ್ಟ್ ಮಾಡೀನಿ. ಇನ್ಮೇಲಿಂದ ಡೈಲಿ ವಿಡಿಯೋ ಬರ್ತಾನೆ ಇರ್ತೈತಿ. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿದಾಗಿಂದ ಇದೇ ಒಂದು ಲಾಂಗ್ ಗ್ಯಾಪ್ ಅಂತ ಹೇಳ್ಬೋದು. ನಾನು ಭಾಳ ಗ್ಯಾಪ್ ತೊಗೊಂಡಿಲ್ಲ, ಬಟ್ ಕೆಲವೊಂದು ಪರಿಸ್ಥಿತಿಗಳು ವಿಡಿಯೋ ಮಾಡದೇ ಇರೋಷ್ಟು ಬ್ಯುಸಿ ಆಗಿಬಿಡ್ತೀವಿ. ಸೊ
ಸೊ ಹಾಗಾಗಿ ಸ್ವಲ್ಪ ಇನ್ಮೇಲಿನ ವಿಡಿಯೋ ನಿಮ್ಗೆ ಭಾಳ ಇಷ್ಟ ಆಗ್ತಾವ ಅಂತ ಮೊದಲಿನಕ್ಕಿಂತ ಹೆಚ್ಚಿಗೆ ಇಷ್ಟ ಆಗ್ತಾವ ಅಂತ ಅನ್ನಿಸ್ತದೆ ನನಗೆ. ಅದೆಲ್ಲ ನಾನು ಸ್ಟೆಪ್ ಬೈ ಸ್ಟೆಪ್ ನಿಮ್ಗೆ ತಿಳಿಸ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ಬ್ಲಾಗ್ ಒಳಗೆಲ್ಲ ನಂದು ಪ್ಲ್ಯಾನ್ಸ್ ಏನೇನೈತೆ ಅಂತ ಹೇಳಿ. ಯಾಕಂದರೆ ನಾವು ಏನು ಮಾಡ್ತೀವಿ ಅಂತ ಮಾಡಿದ ಮೇಲೇ ಹೇಳ್ಬೇಕಂತ, ಮಾಡೋಕ್ಕಿಂತ ಮುಂಚೆ ಹೇಳ್ಬಾರ್ದಂತ ಹೇಳ್ತಾರೆ. ಸೊ ಹಾಗಾಗಿ ನಿಮ್ಗಿಂತ ಹೆಚ್ಚಿಂದ ಏನಿಲ್ಲ, ಎಲ್ಲನೂ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಇದೊಂದು ಅಪ್ಡೇಟ್ ಐತಿ. ಸೊ ಬರ್ರಿ ಇವತ್ತೇನೆಲ್ಲ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ. ವಿಡಿಯೋನ ಪೂರ್ತಿ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬರ್ರಿ. ಕಾಲು ಮುರಿದೈತೆ ತೆಗಿಲ, ಫೋಟೋ ತೆಗಿಲ, ಸ್ಮೈಲ್ ನಗಚಿಟ್ಟಿ ಕೈಕಾಲು ಮರಿ ಇಲ್ದ ಇವತ್ತೇ ಹಚ್ಕೊಂಡ್ ಹಚ್ಚ ಕಡೆ ಹೋಗಿ ಹಾಯ್ ಮಾಡ್ಚಿಟ್ಟು. ಭಾಳ ಕಡೆ ನಾನು 3 ಜನಕ್ಕೆ ಕರ್ಕೊಂಡೋದಾಗ ಅಯ್ಯೋ 3 ಜನನ ಅಂತ ಹೇಳ್ತಾನೆ ಇರ್ತಾರೆ. ಬಟ್ ನಮ್ಮ ಚಿಟ್ಟು ಮಾಡೋ ಕೆಲಸಗಳಿಗೆಲ್ಲ ನಮ್ಗೆ ಅದೇನು ಮೈಂಡಿಗೆ ಬರೋದೇ ಇಲ್ಲ. ಆಕೆ ಇದ್ದಲ್ಲೇ ಒಂಥರ ಖುಷಿ ಇರ್ತದೆ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ರಂಗೋಲಿ ಹಾಕಕತ್ತಾಳ ನೋಡ್ಬೋದು ನೀವು ಇಲ್ಲೇ. ಈಗಂತೂ ಭಾಳ ಓಡಾಡ್ತನ ಮಾಡೋದು, ಒಂಥರ ನಗ್ಸೋದು, ಈ ಥರ ಎಲ್ಲ ಮಾಡ್ತಿರ್ತಾಳೆ. ಆಮೇಲೆ ತೊದಲು ಮಾತು ಸ್ಟಾರ್ಟ್ ಆಗಿಬಿಟ್ಟವು. ಆಕೆ ಅವ್ರ ಅಕ್ಕರ ಜೊತೆ ಆಟ ಆಡೋದು, ಅವ್ರ ಜೊತೆ ಜಗಳ ಮಾಡೋದಂತೂ ನೋಡಕ್ಕೆ ನಾನು ಬೇಕಂತ ಜಗಳ ಹಚ್ತೀನಿ ಫ್ರೆಂಡ್ಸ್. ಒಮ್ಮೆ ನನ್ನ ಮೇಲೆ ನನಗೆ ಸಿಟ್ಟು ಬರ್ತಾ ಇರ್ತೈತಿ, ಎಂಥದ್ದು ಕಲ್ಸಾತ್ತಾಳೆ ಅಂತೇಳಿ ಬೇಕಂತ ಜಗಳ ಹಚ್ಬಿಡ್ತೀನಿ. ಆ ಥರ ಮಸ್ತ್ ಜಗಳ ಮಾಡ್ತಾಳೆ. ವಿಡಿಯೋ ಮಾಡ್ತೀನಿ ಒಮ್ಮೆ. ಈಗ ಅವರು ಸ್ಕೂಲಿಗೆ ರೆಡಿ ಆಗಾಕತ್ತಾರ. ಏನು ತಾನು ಅರ್ಜೆಂಟಾಗಿ ಹೋಗ್ಬೇಕನ್ನೋ ಅನ್ನೋರ್ ಗತಿ ಶೂಸ್ ಎಲ್ಲ ಹಾಕ್ಕೊಂಡು ಅವ್ರಿಗಿಂತ ಮುಂಚೆ ಜಳಕ ಮಾಡೋಕ್ಕೆ, ಅವ್ರಿಗಿಂತ ಮುಂಚೆ ರೆಡಿ ಆಗಕ್ಕೆ, ಅವ್ರಿಗಿಂತ ಮುಂಚೆ ಶೂ ಅದು ಹಾಕ್ಕೊಂಡು ಬ್ಯಾಗ್ ಹಿಡ್ಕೊಂಡು ಹೊಂಟು ಬಿಡ್ತಾಳೆ, ಟಿಫಿನ್ ಬ್ಯಾಗ್ ಹಿಡ್ಕೊಂಡು ಅವ್ರದ್ದು. ಸೊ ಒಂಥರ ಖುಷಿ ಅನ್ಸುತ್ತೆ ಆಕಿ ನೋಡಿದ್ರೇ. ಇನ್ನೇನು ಆಕಿಗೆ ಈ ತಿಂಗಳು ಮಾರ್ಚ್ 12ಕ್ಕೆ 2 ಮುಗಿದು 3 ವರ್ಷ ಸ್ಟಾರ್ಟ್ ಆಗಕ್ಕೆ ಬಂದವು. ಸೊ ಆಕಿನೂ ಸ್ಕೂಲಿಗೆ ಹೋಗ್ತಾಳೆ. ಇನ್ಮೇಲೆ ಇನ್ನೊಂದು ವರ್ಷ ಇರ್ಬೋದು ಅಷ್ಟೇ ಮನೆಯೊಳಗೆ. ಅಂಗನವಾಡಿಗೆ ಹಾಕ್ಬೇಕಂತ ಮಾಡೀವಿ, ನೋಡೋಣ ಏನೇನು ಆಗ್ತದೆ ಅಂಥೇಳಿ. ಸೊ ಮಷಿನ್ ನೋಡೋಕೆ ಬಂದಿದ್ರು ಫ್ರೆಂಡ್ಸ್ ಒಬ್ಬರು. ಅವ್ರಿಗೆ ಸ್ವಲ್ಪ ಇದನ್ನು ಒಂದು ಇನ್ಬಿಲ್ಟ್ ಡಿಸೈನ್ ಇರುತ್ತಲ್ಲ ಅದನ್ನು ಮಾಡಿ ತೋರ್ಸಕತ್ತಿದ್ದೆ ನಾನು, ಯಾವ ಥರ ಸ್ಟಿಚ್ ಬರುತ್ತಾ ಅಂತೇಳಿ ಅಂದ್ಕೊಂಡು. ಅವ್ರು ಬಂದಾಗ ಅವ್ರಿಗೆ ಸ್ವಲ್ಪ ಯಾರಾದರೂ ಸೆಕೆಂಡ್ ಹ್ಯಾಂಡ್ ಅಂದ ತಕ್ಷಣ ಇರಿಸು ಮುರಿಸು ಆಮೇಲೆ ಕಂಡೀಷನ್ ಹೆಂಗಾಯ್ತೋ ಏನೋ ಅಂತಾನೆ ಇರ್ತಾರೆ. ಸೊ ಹಂಗಾಗಿ ಯಾರಿಗಾದರೂ ಇಷ್ಟ ಆಯ್ತಂದ್ರೆ ನಾನು ಫಸ್ಟ್ ಬಂದ ತಕ್ಷಣ ಅವರಿಗೆ ಸ್ಟಾರ್ಟ್ ಮಾಡಿ ತೋರಿಸ್ತೀನಿ. ಯಾಕಂದ್ರೆ ಮಷಿನ್ದು ಏನೂ ಪ್ರಾಬ್ಲಮ್ ಇಲ್ಲ, ಬಟ್ ನಮ್ಗೆ ಕೊಡೋದೈತಿ. ಸೊ ಹಾಗಾಗಿ ನಾನು ಕರೆಕ್ಟಾಗಿ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಒಂದು ಏನಾರ ಇನ್ಬಿಲ್ಟ್ ಫ್ಲವರ್ ಆಗಲಿ ಹಾರ್ಟ್ ಆಗಲಿ ಈ ಥರ ಡಿಸೈನ್ಸ್ ಎಲ್ಲ ಮಾಡಿ ತೋರಿಸ್ತಾನೆ ಇರ್ತೀನಿ. ಸೊ ಇದು ಒಂದು ಮಾಡಿ ತೋರಿಸಿದೆ. ಇದು ಏನಂದ್ರೆ ಅಮ್ಮ ಫ್ರೆಂಡ್ಸ್, ಇದು ಗೆಸ್ ಮಾಡಿರಿ ಅಂತ ನಾನು ಇದ್ರೊಳಗೆ ಹಾಕಿದ್ದೆ, ಶಾರ್ಟ್ಸ್ ಒಳಗೆ ಹಾಕಿದ್ದೆ. ಎಷ್ಟು ಕ್ರಿಯೇಟಿವ್ ಆಗಿ ಮಾಡ್ಯಾರ. ಬಟ್ ಪಟ್ ಅಂತ ನೋಡಿದ ತಕ್ಷಣ ಗೊತ್ತಾಗಲ್ಲ. ನನಗೂ ಡಿಸೈನ್ ನೋಡಿದ ಏನೋ ಫ್ಲವರ್ ಇರ್ಬೋದು ಅಂತ ಮಾಡಿದೆ. ಡಿಸೈನ್ ನೋಡಿದ ಮೇಲೆ ನಾ ಗೆಸ್ ಮಾಡಿಕೊಂಡೆ. ಇವರಿಗೆ ಟೈಲರಿಂಗ್ದು ನಾಲೆಜ್ ಇಲ್ಲ ಅಂತ. ಸೊ ಹಾಗಾಗಿ ಅವರಿಗೆ ಜಾಸ್ತಿ ನಾನು ಫೋರ್ಸ್ ಮಾಡಲಿಲ್ಲ. ಯಾಕಂದ್ರೆ ಅವರು ನಡೆಯುತ್ತೋ ಇಲ್ಲ ಅಂಥೇಳಿ ಇದು ಮಾಡ್ತಾಯಿದ್ರು, ತಗೊಳ್ಳಬೇಡ ಅಂಥೇಳಿ ಅಂದ್ಕೊಂಡು. ಸೊ ಹಾಗಾಗಿ ನೆಗೆಟಿವ್ ಮೈಂಡ್ ಒಳಗೆ ಇಟ್ಕೊಂಡು ಕೊಟ್ಟರು. ಆಮೇಲೆ ನನ್ನ ಮೇಲೆ ಇದಾಗಬಾರ್ದು ಅಂಥೇಳಿ ಅಂದ್ಕೊಂಡು ಇಂಟ್ರೆಸ್ಟ್ ಇದ್ದವ್ರಿಗೆ ಆಮೇಲೆ ಅದ್ರ ಬಗ್ಗೆ ಹಂಬಲಿಸ್ತಾ ಇರಬೇಕು. ನಾನಂತೂ ನಿದ್ದೆ ಮಾಡಿಲ್ಲ ಫ್ರೆಂಡ್ಸ್. ನನಗೇನಾರ ತಲೆ ಒಳಗೆ ಬಂತಂದ್ರೆ ಅದನ್ನು ಮಾಡೋ ಮಟ್ಟ ಸಮಾಧಾನನೇ ಇಲ್ಲ. ಅದು ನಂದು ಬ್ಯಾಡ್ ಹ್ಯಾಬಿಟೋ ಗುಡ್ ಹ್ಯಾಬಿಟೋ ಇನ್ನೂವರೆಗೂ ಗೊತ್ತಿಲ್ಲ ಫ್ರೆಂಡ್ಸ್. ನಾನು ಏನು ಮಾಡ್ತೀನಿ ಅಂದ್ಕೊಂಡಿರ್ತೀನಿ ಅದನ್ನ 10 ಜನ ಮಾಡಿ ಆಗಲ್ಲ ಅಂತ ಬಿಟ್ಟಿದ್ದ ಕೆಲಸ ಆದ್ರೂ ನನಗೆ ಮಾಡ್ಬೇಕನ್ಸಿದ್ರೆ ಆ ಕೆಲಸ ಮಾಡಿದಾಗ ಸಮಾಧಾನ ನನಗೆ. ಸೊ ಅಂಥ ಒಂದು ಹ್ಯಾಬಿಟ್ ನನಗೈತಿ. ಸೊ ಹಂಗಾಗಿ ಅವರಿಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ, ಮಾಡಬೇಕು ಅನ್ನುವಂಥದ್ದು ನನಗೆ ಕಾಣಿಸ್ಲಿಲ್ಲ ಅವ್ರ ಕಡೆ. ಸೊ ಹಂಗಾಗಿ ಅದನ್ನು ಕ್ಯಾನ್ಸಲ್ ಮಾಡಿದ್ವಿ. ಯಾಕಂದ್ರೆ ನೆಗೆಟಿವ್ ಏನಾರ ಇಟ್ಕೊಂಡು ಯಾವ ಕೆಲಸ ಮಾಡಿದ್ರೂ ಆಗಂಗಿಲ್ಲ. ಈಗ ನಾನಾದರೂ ಏನಾದರೂ ಒಂದು ಸೆಕೆಂಡ್ ಹ್ಯಾಂಡ್ ತೊಗೊಳಕತ್ತಿದ್ದೆ ಅಂದರೆ ಬಗೆಹರಿಸ್ಲಾರ್ದಂಥ ಪ್ರಾಬ್ಲಮ್ ಯಾವುದ್ರೊಳಗೂ ಇರೋದಿಲ್ಲ. ಯಾವುದೇ ಮಷಿನ್ ತೊಗೋರಿ, ಏನಾರ ತೊಗೋರಿ ನೀವು, ಸೆಕೆಂಡ್ ಹ್ಯಾಂಡ್ ಅಂದ ತಕ್ಷಣ ನಾವು ನೆಗೆಟಿವ್ ಮೈಂಡ್ ಒಳಗೆ ಇಟ್ಕೊಂಡ್ಬಿಡ್ತೀವಿ. ಸೊ ಹಾಗಾಗಿ ನನಗೆ ಯಾಕೋ ಬೇಡ ಅಂತಲೂ ಅನ್ನಿಸ್ತು.
ಸೊ ಮತ್ತು ಯಾರಿಗಾದರೂ ಬರ್ತಾರೆ ಭಾಳ ಜನ ಎಂಬ್ರಾಯ್ಡ್ರಿ ಮಷೀನು ಆಮೇಲೆ ಎಂಬ್ರಾಯ್ಡ್ರಿ ಸ್ಟಾರ್ಟ್ ಮಾಡಬೇಕಂತ ಈಗ ಟ್ರೆಂಡ್ ಇರೋದ್ರಿಂದ ಎಂಬ್ರಾಯ್ಡ್ರಿ ಎಲ್ಲರೂ ಹಾಕಿಸ್ಕೋತಾರೆ. ಸೊ ಟ್ರೆಂಡ್ ಇರೋದ್ರಿಂದ ಮತ್ತೊಬ್ಬರು ಬರ್ತಾನೆ ಇರ್ತಾರೆ. ಸುಮ್ಮನೆ ಅವರು ಆಗಲಿ ಬಿಸ್ನೆಸ್ ಆಗ್ತಿರ್ತಾ ಇಲ್ಲ ಈ ಥರ ಎಲ್ಲ ನೆಗೆಟಿವ್ ಥಿಂಕ್ ಮಾಡುವಾಗ ನಾವು ಅವ್ರಿಗೆ ಫೋರ್ಸ್ ಮಾಡಿ ಆಮೇಲೆ ಏನಾದರೂ ಕನ್ವಿನ್ಸ್ ಮಾಡಿ ಕೊಡೋಕ್ಕೆ ಬರೋಂಗಿಲ್ಲ. ಆಮೇಲೆ ಅಮೌಂಟು ಸಣ್ಣ ಅಮೌಂಟ್ ಅಲ್ಲ ಇನ್ವೆಸ್ಟ್ ಮಾಡೋಕ್ಕೆ. ಸೊ ಹೀಗಾಗಿ ಅದು ಕ್ಯಾನ್ಸಲ್ ಆಯಿತು. ಅವ್ರು ಇನ್ನೂ ತೊಗೊಳ್ಬಹುದೇನೋ, ನಾನು ಜಾಸ್ತಿ ಮತ್ತೆ ಕಾಲ್ ಮಾಡಿ ಇದು ಮಾಡಿಲ್ಲ. ಸೊ ಅದೆಲ್ಲ ಮುಗಿಸ್ಕೊಂಡು ಒಂದು ಬ್ಲೌಸ್ ಸ್ಟಿಚ್ ಮಾಡೋದಿತ್ತು. ಸೊ ಅದನ್ನು ಬ್ಲೌಸ್ ಸ್ಟಿಚ್ ಮಾಡಿದೆ. ಇದ್ರದ್ದು ಪೂರ್ತಿ ವಿಡಿಯೋನ ಇದು ಮಾಡಿಲ್ಲ ಫ್ರೆಂಡ್ಸ್, ಹಂಗೆ ಇಂಪಾರ್ಟೆಂಟ್ ಇದು ಮಾಡಿದ್ದೆ. ಇದು ಜಸ್ಟ್ ಬೋಟ್ ನೆಕ್ ಚಲೋ ಬಂತು ಬ್ಲೌಸ್ ಇದನ್ನು ಸ್ಟಿಚ್ ಮಾಡೋದು. ಆ್ಯಕ್ಚುಲಿ ಅರ್ಜೆಂಟ್ ಇದ್ದಿದ್ದು ಪಿಕೋ ಫಾಲ್ಸು ಮತ್ತು ಒಂದು ಬ್ಲೌಸ್ ಅಷ್ಟು ಸ್ಟಿಚ್ ಮಾಡಿದ್ದೆ. ಸ್ಟಿಚ್ ಮಾಡು ರಗಡ್ ಅದಾವೆ ಫ್ರೆಂಡ್ಸ್, ಆದರೆ ಸ್ಟಿಚ್ ಮಾಡೋಕ್ಕೆ ಟೈಮ್ ಸಿಗೋಕತ್ತಿಲ್ಲ. ಸ್ವಲ್ಪ ಬ್ರೇಕ್ ಅಂತ ಹೇಳ್ಬೋದು. ಒಂದಿಷ್ಟು ಪರ್ಸ್ನಲ್ ಬ್ಯಾಂಕಿನ ಕೆಲಸಗಳು ಅವು ಇವು ಎಲ್ಲ ಬಂದುಬಿಟ್ಟವು. ಸೊ ಹಾಗಾಗಿ ನನಗೆ ಎಲ್ಲನೂ ಮ್ಯಾನೇಜ್ ಮಾಡೋಕ್ಕಾಗಕತ್ತಿಲ್ಲ. ಬಟ್ಟೆ ಹಾಗಾಗಿ ನಾನು ಫ್ರೀ ಇದ್ದರೆ ಮಾತ್ರ ತೊಗೊಂಡಿರ್ತೀನಿ. ಜಾಸ್ತಿ ನಾನು ತೊಗೊಂಡು ಡೈಲಿ ನಾನು ಸ್ಟೇಟಸ್ ಹಾಕ್ಬೋದು ಫ್ರೆಂಡ್ಸ್, ನಾನು ಸ್ಟಿಚ್ ಮಾಡಿ ಮಾಡಿ ಮಾಡಿ. ಬಟ್ ನನಗೆ ನನ್ನ ಫ್ಯಾಮಿಲಿ ಇಂಪಾರ್ಟೆಂಟ್ ಆಗಿರ್ತೈತಿ, ನನ್ನ ಮಕ್ಕಳು ಇಂಪಾರ್ಟೆಂಟ್ ಆಗಿರ್ತೈತಿ. ನಾನು ನೋಡ್ಲಾರ್ದ ಅವ್ರಿಗೆ ನಾನು ಕೇರ್ಲೆಸ್ ಮಾಡಿದೆ ಅಂದ್ರೆ ಅವ್ರಿಗೆ ಕರೆದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಉಳಿದಿರೋ ಟೈಮಿಗೆ ನಾನು 1 ಅವರ್ 2 ಅವರ್ ನಿದ್ದೆ ಮಾಡೋ ಬದಲಾಗಿ ಸ್ಟಾರ್ಟ್ ಮಾಡಿರೋಂಥ ಬಿಸ್ನೆಸ್ ಇದು. ನಾನೇ ಮಾಡಿ ಮನೆ ನಡೆಸ್ಬೇಕಂತ ಏನಿಲ್ಲ. ಸೊ ಹಾಗಾಗಿ ನಾನು ಫ್ರೀ ಟೈಮ್ ಇದ್ದಾಗ ಮಾಡುವಂಥದ್ದು. ಅರ್ಜೆಂಟ್ ಇದ್ದಾಗ ತಗೊಂಡು ನಾನು ಡೈಲಿ ಒಂದು ಸ್ಟೇಟಸ್ ಹಾಕಲೇಬೇಕಂತ ಸ್ಟಿಚ್ ಮಾಡಿ ಹಾಕಲೇಬೇಕಂತ ಏನಿಲ್ಲ. ಹಿಂಗೆ ಆದಾಗ ಆದಷ್ಟು ಸ್ಟಿಚ್ ಮಾಡ್ತಾ ಇರ್ತೀನಿ. ಸೊ ಇದನ್ನೆಲ್ಲ ಮುಗಿಸ್ಕೊಂಡು ಹೆಲ್ತ್ ಕಡೆನೂ ಅಷ್ಟೇ ಗಮನ ಕೊಡಬೇಕಾಗ್ತದೆ ಫ್ರೆಂಡ್ಸ್. ನಾವು ನಮ್ಮ ಹೆಲ್ತ್ ಬಗ್ಗೆ ಆಮೇಲೆ ನಮ್ಮ ಮನೆ ಒಳಗಿರುವಂಥವ್ರ ಹೆಲ್ತ್ ಬಗ್ಗೆ ಗಮನ ಕೊಡಬೇಕಾಗ್ತತಿ. ಈಗಂತೂ ಬ್ಯಾಸ್ಗೆ ವಾಟರ್ ಮೆಲನ್ ತೊಗೊಂಡು ಬಂದಿದ್ರು. ನಾನು ನೀರು ಭಾಳ ಕಮ್ಮಿ ಕುಡಿತೀನಿ ಫ್ರೆಂಡ್ಸ್. ಹಂಗಾಗಿ ಇದು ವಾರಕ್ಕೊಂದು 2 ಈ ಥರ ತಿಂತಾನೆ ಇರ್ತೀವಿ ಈಗ ಬ್ಯಾಸ್ಗೆ ಇರೋದ್ರಿಂದ. ಸೊ ಅದನ್ನೊಂದಿಷ್ಟು ತಿಂದು ರೆಸ್ಟ್ ಮಾಡೋಣ ಅಂತ ಅಂದ್ಕೊಂಡೀನಿ. ಸೊ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಫ್ರೆಂಡ್ಸ್. ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಇವತ್ತಿನ ವಿಡಿಯೋ ನಿಮ್ಗೆ ಹೆಂಗೆ ಅನ್ನಿಸ್ತು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಆಮೇಲೆ ಮಷಿನ್ ಬಗ್ಗೆ ನಾನು ಹೇಳಿದ್ದೆ ಅಲ್ಲ, ಕಾಂಟ್ಯಾಕ್ಟ್ ಮಾಡಿರಿ ಫ್ರೆಂಡ್ಸ್, ಯಾರೀಗ ರಿಕ್ವೈರ್ಮೆಂಟ್ ಐತೆ ಅವರು. ಸೊ ನಾಳೆ ಮತ್ತೊಂದು ವಿಡಿಯೋ ಒಳಗೆ ಸಿಗ್ತೀನಂತ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.